ನಾಳೆ ನೇಹಾ ಹಿರೇಮಠ ಕೊಲೆ ಕೇಸ್ನ ಜಾಮೀನು ಅರ್ಜಿ ತೀರ್ಪು ಬರುತ್ತೆ. ತೀರ್ಪು ಹಿನ್ನೆಲೆ ಪ್ರಹ್ಲಾದ್ ಜೋಶಿ ಭೇಟಿಯಾದ ನೇಹಾ ತಂದೆ. ನೇಹಾ ಹಿರೇಮಠ ತಂದೆ ನಿರಂಜನಯ್ಯ ಹಿರೇಮಠ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ನಮ್ಮ ಬೆನ್ನಿಗೆ ನಿಂತವರು. ಕೇಸ್ನ ಬೆಳವಣಿಗೆ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟಿರಲಿಲ್ಲ. ಹುಬ್ಬಳ್ಳಿಯಲ್ಲಾಯ್ತಲ್ಲ ನೇಹಾ ಹಿರೇಮಠ ಕೊಲೆ, ಆ ಕೇಸ್ನ ಜಾಮೀನು ಪ್ರಕ್ರಿಯೆ. ನೇಹಾ ಹಿರೇಮಠ ತಂದೆ ನಿರಂಜನಯ್ಯ ಹಿರೇಮಠ್ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿದ್ದಾರೆ. ನಮ್ಮ ಬೆನ್ನಿಗೆ ನಿಂತವರು ಪ್ರಹ್ಲಾದ್ ಜೋಶಿ ಅವರು. ಕೇಸ್ನ ಬೆಳವಣಿಗೆ ಬಗ್ಗೆ ಅವರಿಗೆ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಕೋರ್ಟ್ ಜಾಮೀನು ಕೊಡಲ್ಲ ಅನ್ನೋ ವಿಶ್ವಾಸ ಇದೆ. ಫಯಾಜ್ಗೆ ಜಾಮೀನು ಸಿಕ್ಕರೆ ಹೈಕೋರ್ಟ್ಗೆ ಹೋಗ್ತೇವೆ. ಕೊಲೆ ಆರೋಪಿ ದರ್ಶನ್ ರೀತಿ ಜಾಮೀನು ಕೇಳೋದು ಸರಿಯಲ್ಲ. ಜೋಶಿ ಭೇಟಿ ಬಳಿಕ ನೇಹಾ ತಂದೆ ನಿರಂಜನ್ ಹೇಳಿಕೆಯನ್ನ ಕೊಟ್ಟಿರೋದು. ನಾಳೆ ನೇಹಾ ಹಿರೇಮಠ ಕೊಲೆ ಕೇಸ್ನ ಜಾಮೀನು ಅರ್ಜಿ ತೀರ್ಪು ಬರುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನ ನೇಹಾ ತಂದೆ ನಿರಂಜನಯ್ಯ ಅವರು ಹೋಗಿ ಭೇಟಿ ಮಾಡಿದ್ದಾರೆ. ಈ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಅಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ನಿರಂಜನಯ್ಯ ಹಿರೇಮಠ್ ನೇಹಾ ತಂದೆ ಹೋಗಿ ಭೇಟಿ ಮಾಡಿರುವಂಥ ದೃಶ್ಯಾವಳಿಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಇದರ ಬಗ್ಗೆ, ಈ ಕೇಸ್ನ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಪ್ರಹ್ಲಾದ್ ಜೋಶಿ ಅವರಿಗೆ. ಅವರು ನಮ್ಮ ಬೆನ್ನಿಗೆ ನಿಂತವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಹೋಗಿ ಭೇಟಿ ಮಾಡಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿರೋದು ನಿರಂಜನಯ್ಯ ಅವರು. ನಾಳೆ ಜಾಮೀನು ತೀರ್ಪು ಇದೆ. ಜಾಮೀನು ಏನಾದರೂ ಕೊಟ್ಟಿದ್ದೇ ಆದರೆ ಫಯಾಜ್ ಆರೋಪಿ ಏನಿದಾನಲ್ಲ, ಫಯಾಜ್ ಆತನಿಗೆ ಜಾಮೀನು ಕೊಟ್ಟಿದ್ದೇ ಆದರೆ ಸೊ ನಾವು ಹೈಕೋರ್ಟ್ಗೆ ಹೋಗ್ತೇವೆ ಅನ್ನೋ ನಿಟ್ಟಿನಲ್ಲೂ ಕೂಡ ನಿರಂಜನಯ್ಯ ಅವರು ಮಾತನಾಡಿದ್ದಾರೆ. ಬೇಲ್ ಅಂತಿಲ್ಲ, ನಮ್ಮ ಕೇಂದ್ರ ಸಚಿವರು ನಮಗೆ ಯಾವಾಗಲೂ ಕೂಡ ಬೆನ್ನೆಲುಬಾಗಿ ಈ ಹತ್ಯೆ ಆದ ನಂತರ ಯಾವಾಗಲೂ ನಮಗೆ ಬೆನ್ನಿಗೆ ನಿಂತು ಎಲ್ಲ ಕೆಲಸ ಮಾಡಿದ್ರು. ಅವ್ರಿಗೆ ಹೊಟ್ಟೆ ನಾವು ಯಾವುದೂ ರೀತಿಯಿಂದ ಅವ್ರಿಗೆ ಡೆವಲಪ್ಮೆಂಟ್ ಆಗಿದ್ದ ಬಗ್ಗೆ ಮಾಹಿತಿ ಕೊಟ್ಟಿದ್ದಿಲ್ಲ. ಅದಕ್ಕೆ ನಾಳೆ ಬೇಲ್ ಅಪ್ಲಿಕೇಶನ್ದು ಆರ್ಡ್ರ್ ಇರೋದ್ರಿಂದ ಆ ಒಂದು ವರದಿ ಹೇಳ್ದಂಗೆ ಆಯಿತು. ಮತ್ತು ಇನ್ನಿತರೆ ಏನೇನು ಡೆವಲಪ್ಮೆಂಟ್ ಆಗಿತ್ತು, ಮುಂದೆ ಟ್ರಯಲ್ ಚಾಲಾಗೋದಿದೆ, ಮತ್ತು ಎಲ್ಲ ರೀತಿಯಿಂದ ಅವರಿಗೆ ಒಂದು ಮಾಹಿತಿ ಹೇಳೋಣ ಅಂತೇಳಿ ಬಂದಿತ್ತು. ಇದು ಕೇಸಿಗೆ ಸಂಬಂಧಪಟ್ಟ ಇದೇ ಕೇಸು ನೇಹಾ ಹಿರೇಮಠನ ಕೇಸ್ ಬಗ್ಗೆ ಅವರು ಹೇಳಿದರು. ಆಯಿತು, ನಾನು ಈಗ ಬೇಲ್ ಅಪ್ಲಿಕೇಶನ್ದು ಬರಲಿ, ಫರ್ದರ್ ನಾನು ಕೂಡ ಅದನ್ನೇನೈತಿ ನೋಡಿ ಫಾಲೋಅಪ್ ಮಾಡ್ತೀನಿ ಅಂತ ಹೇಳಿ. ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ. ನ್ಯಾಯಾಧೀಶರು ಈಗಾಗಲೇ ಸಾಕಷ್ಟು ಪ್ರಕರಣ ಅವರು ಕೂಡ ತೀರ್ಪು ಕೊಟ್ಟಿದ್ದಾರೆ. ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ನ್ಯಾಯ ಸಿಗ್ಬೋದಂತ. ಏನೆಲ್ಲ ವಿಷಯಗಳ ಮೇಲೆ ಬೇಲ್ಗೆ ಅಪ್ಲಿಕೇಶನ್ ಅವ್ರು ಈಗಾಗಲೇ ತಮ್ಮ ದಾರಿ ವಾಮ ಮಾರ್ಗ ಹಿಡ್ಕೊಂಡು ಅವ್ರು ಬಂದಿದ್ದಾರೆ. ಅದರಿಂದ ಅವರು ಆ ಗ್ರೌಂಡ್ಸ್ ಮೇಲೆ ಹಾಕಿದ್ದಾರೆ. ಬಟ್ ಯಾವುದೋ ರೀತಿಯಿಂದ ಆ ಗ್ರೌಂಡ್ಸ್ ಮೇಲೆ ನಮ್ಮ ವಕೀಲರು ಕೂಡ ವಾದ ಮಾಡಿದ್ದಾರೆ, ಸ್ಪೆಷಲ್ PP ವಾದ ಮಾಡಿದ್ದಾರೆ. ಸಾಕಷ್ಟು ಇದಾವೆ. ನಮಗೂ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ. ನ್ಯಾಯಾಲಯ ನಾಳೆ ಒಂದು ಆದೇಶಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಈಗ ನಾವು ಕೇಳಿದ ಪ್ರಕಾರ ಅವರು ವಕೀಲರು ಮಾತಾಡೋ ಪ್ರಕಾರ ನೋಡಿದರೆ ಯಾವ ರೀತಿ ದರ್ಶನಕ್ಕೆ ಬೇಲ್ ಕೊಟ್ಟಿದ್ರೆ ಅದೇ ರೀತಿ ನಮಗೂ ಕೂಡ ಬೇಲನ್ನು ಕೊಡಬೇಕು ಅನ್ನೋ ಡಿಮಾಂಡ್ ಅವ್ರು ಇಟ್ಟಿದ್ದಾರೆ.